ಹಬ್ಬ ಮಾಡ್ದಿರ ಅದಕ್ಕೆ ಇವಾಗ ಈ ವರ್ಷ ಇನ್ನೊಂದ್ಸಲ ಹೇಳು ಹಬ್ಬ ಮಾಡ್ದಿರ ಇವರು ಸಕ್ಕತ್ತಾಗಿ ಮಾಡ್ತಾರೆ ಕಂಟೆಂಟ್ ಮಾತ್ರ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ ಹಳ್ಳಿ ಮನೆ. ಎಸ್, ಇವತ್ತು ನಾವು ಅವರೇ ಬೇಳೆ ಹಬ್ಬ, ಅವರೇ ಬೇಳೆ ಎಂಟೈರ್ ಮೆನ್ಯೂನ ಅವರೇ ಬೇಳೆ ಮೇಲೆ ಬಿಲ್ ಮಾಡಿ ಹಳ್ಳಿ ಮನೆಯವರು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಸೊ ಅದನ್ನು ಟ್ರೈ ಮಾಡೋಕ್ಕೆ ಇವತ್ತು ನಾನು ಮಮ್ಮಿ ಬಂದಿದ್ದೀವಿ. ಬನ್ನಿ ಹೋಗೋಣ, ಏನೇನಿರುತ್ತೆ ಮೆನ್ಯೂನಲ್ಲಿ ನೋಡೋಣ. ನಾವು ಹೋಗಬೇಕಾಗಿದ್ದು 11:15, ಬಟ್ ಸ್ಯಾಟರ್ಡೇ ಲೇಟಾಗಿ ಹೇಳ್ತೀವಿ ಆ್ಯಂಡ್ ಕೆಲಸ ಎಲ್ಲ ಇತ್ತು. ಸೊ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿತ್ತು. ಬಟ್ ನಾವು ಹೋಗೋ ಅಷ್ಟರಲ್ಲಿ ಊಟದೆಲ್ಲ ತಯಾರಿನೂ ಆಗಿತ್ತು ಆ್ಯಂಡ್ ಊಟಕ್ಕೆ ಕೂತ್ಕೊಳ್ಳೋಕೆ ಹೇಳ್ತಾಯಿದ್ರು ನಮಗೆಲ್ಲ. ಸೊ ನಾನು ಹೋಗಿದ ತಕ್ಷಣ ಮಾಡಿದ ಕೆಲಸ ಏನು ಹೇಳಿ, ಅಫ್ಕೋರ್ಸ್ ಯು ಗೆಸ್ಟ್ ಇಟ್ ರೈಟ್. ನಾನು ಹೋಗಿದ ತಕ್ಷಣ ನಾನು ಮಮ್ಮಿ ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಬಿಕಾಸ್ ನೆಕ್ಸ್ಟ್ ಟ್ರಿಪ್ ಆಗಬೇಕಾದ್ರೆ ನಾವು ಶೂಟ್ ಮಾಡ್ಬೋದಾಗಿತ್ತು ಆ್ಯಂಡ್ ನಮ್ಗೆ ಊಟ ಬಡಿಸ್ವಾಗ್ಲೂ ಶೂಟ್ ಮಾಡ್ಬೋದು ಅಂತ. ಆ್ಯಂಡ್ ಎಲ್ಲ ವೆರೈಟೀಸ್ ಆಫ್ ಫುಡ್ ಏನೇನಿತ್ತು ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಸೊ ದೋಸೆ ಇತ್ತು, ಒಬ್ಬಟ್ಟಿತ್ತು, ಶಾವಿಗೆ, ವಡೆ, 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪಲ್ಯ, ಅವರೆಕಾಳನ್ನ ಬಳಸಿ ಮಾಡಿರೋಂಥ ಪಲ್ಯ. ಹೇಗೆ ಕಾಣಿಸ್ತಾ ಇದೆಮ್ಮ ಪ್ಲೇಟ್ ಫುಲ್ಲು ಎಲೆ ಫುಲ್ ಕಾಣಿಸ್ತಾ ಇದೆ. ಹೆಂಗೆ ಖಾಲಿ ಮಾಡೋದಂತ ಗೊತ್ತಿಲ್ಲ. ಆ್ಯಂಡ್ ದಿಸ್ ಇಸ್ ಆಲ್ ದ ವೆರೈಟೀಸ್ ವಿ ಹ್ಯಾಡ್. ಇಲ್ಲಿ ಒಂದು ಸೆಪ್ರೇಟ್ ಪ್ಲೇಟ್ನಲ್ಲಿ ಹಾಕಿ ಎಲ್ಲರೂ ನಾವೆಲ್ಲ ಫೋಟೋ ತೊಗೊಂಡು ವೀಡಿಯೋಸ್ ಒಳ್ಳೆ ವೀಡಿಯೋಸ್ ತೊಗೊಳ್ಳಿ ಅಂತ ಒಂದು ಸಪ್ರೇಟ್ ಪ್ಲೇಟ್ ಹಾಕಿ ಇಟ್ಟಿದ್ರು. ನಿಂಬೆಹಣ್ಣು ಜ್ಯೂಸಿಂದ ಸ್ಟಾರ್ಟ್ ಆಗಿ ಅನ್ನ, ಮೊಸರನ್ನವರೆಗೂ, ಅನ್ನ ರಸಮ್ ಅಂತ ಹೇಳ್ತಾಯಿದ್ದೆ, ಬಟ್ ದೆನ್ ದೇರ್ ಇಸ್ ಆಲ್ಸೋ ಮೊಸರನ್ನ ಅಲ್ವಾ. ಸೊ ಮೊಸರನ್ನವರೆಗೂ ಎಲ್ಲನೂ ಇತ್ತು ಅಲ್ಲಿ. ಶಾವಿಗೆ ಆಗಿರ್ಬೋದು, ಅವರೆಕಾಳು ಪಲಾವ್ ಆಗಿರ್ಬೋದು, ಅವರೆಕಾಳು ಸಾಗು, ಅಕ್ಕಿ ರೊಟ್ಟಿ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ದಿಸ್ ಇಸ್ ಮೈ ಮಾಮ್ ಟ್ರೈಯಿಂಗ್. ಐ ಆಮ್ ವೆರಿ ಸಾರಿ ನಾನು ಈ ಆ್ಯಂಗಲ್ನಲ್ಲಿ ಹಾಕಿದ್ದೀನಿ ವಿಡಿಯೋ ಇಲ್ಲಿ, ಬಿಕಾಸ್ ಇದು ಪೋರ್ಟ್ರೇಟ್ ಮೂಡ್ನಲ್ಲಿ ತೆಗೆದಿದ್ದು. ಆ್ಯಂಡ್ ಇಟ್ಸ್ ನಾಟ್ ಏನಂತಾರೆ, ಝೂಮ್ ಮಾಡಿದರೆ ತುಂಬ ಊಟ ಕಾಣಲ್ಲ, ಊಟ ಕಂಡ್ರೆ ನಾವು ಕಾಣಲ್ಲ. ಅದಕ್ಕೆ ಕಂಪ್ಲೀಟ್ ವಿಡಿಯೋ ಆಗ್ತಾಯಿದ್ದೀನಿ. ಐ ಹೋಪ್ ನೀವು ಈ ಆ್ಯಂಗಲಲ್ಲಿ ನೋಡೋಕ್ಕಾಗತ್ತೆ ಅಂತ. ಆ್ಯಂಡ್ ನಮ್ಮ ಮಮ್ಮಿ ಫಸ್ಟು ಟೇಸ್ಟ್ ಮಾಡಿದ್ರು. ಅವ್ರಿಗೆ ದೋಸೆ ಮತ್ತು ಸಾಗು ತುಂಬ ಇಷ್ಟ ಆಯಿತು. ನಾನಿವಾಗ ಅಕ್ಕಿ ರೊಟ್ಟಿ ಮತ್ತು ಸಾಗು ಟೇಸ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಅಕ್ಕಿ ರೊಟ್ಟಿ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ಐಸ್ ಕ್ರೀಮ್ ಜೊತೆಗೆ ಇಲ್ಲಿ ಗುಲ್ಕನ್ ಹಾಕಿ ಸರ್ವ್ ಮಾಡ್ತಿದ್ದಾರೆ. ನೀವು ಯಾವತ್ತಾದರೂ ಈ ಕಾಂಬೋನ ಟ್ರೈ ಮಾಡಿದ್ರಾ? ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ್ಯಂಡ್ ನಮ್ಮ ಎಲೆ ಫುಲ್ಲಿ ಪಾಲಿಶ್ಡ್. ಇವರು ಹರ್ಷ ಅಂತ, ಕೋಲಾರ್ ಫುಡೀಸ್ ಅವರು ಪೇಜ್ ಹೆಸರು, ಫಾಲೋ ಮಾಡಿ. ಅಮ್ಮ ಸಕ್ಕತ್ತಾಗಿ ಮಾಡ್ತಾರೆ ಕಂಟೆಂಟ್ ಮಾತ್ರ. ಥ್ಯಾಂಕ್ ಯು. ನಿಜಾಗ್ಲೂ ನಮ್ಮಮ್ಮ ಹೆಂಗೆ ನನಗೆ ಮಾಡ್ತಿರ್ತಾರೆ ಅದೇ ಥರ ನಾನು ಹೆಂಗೆ ನೋಡ್ತೀನಿ. ತೆಗಿಬೋದಾ ನಿಮ್ಮ ಮೇಲೆ? ಹೇಗಿದೆ ಊಟ ಅಮೂಲ್ಯ? ಚೆನ್ನಾಗಿದೆಯಾ? ಎಲ್ಲರಿಗೂ ನಮಸ್ಕಾರ. ಜನವರಿ 20ರಿಂದ ಫೆಬ್ರವರಿ 15ರವರೆಗೂ ನೀವು ಸುಖವಾಗಿ ನೆರಳಲ್ಲಿ ಕೂತ್ಕೊಂಡು ಅವರೇ ಬೇಳೆ ಮೇಳೆನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಹಳ್ಳಿ ಮನೆಗೆ ಬನ್ನಿ. ಎಲ್ಲಿ ಅಂತ ಎಲ್ಲರಿಗೂ ಗೊತ್ತಿದೆ, ಜನಪ್ರಸಿದ್ಧಿ ಮಲ್ಲೇಶ್ವರದಲ್ಲಿ. ಸೊ ಮಿಸ್ ಮಾಡಬೇಡಿ, ಒಳ್ಳೆ ಆಪರ್ಚುನಿಟಿನ ಟ್ರೈ ಮಾಡಿ. ಹೌದು ಸರ್, ಖಂಡಿತ ತುಂಬ ಥ್ಯಾಂಕ್ಸ್. ಈ ಫೆಸ್ಟಿವಲ್ ಮೀಲ್ಸಲ್ಲಿ ನಿಮಗೆ ತುಂಬ ಇಷ್ಟವಾಗಿದೆಯಾ? ಐ ಆಮ್ ಸೌತ್ ಇಂಡಿಯನ್, ಸೊ ನನಗೆ ಅನ್ನ ಅಂದರೆ ಭಾಳ ಇಷ್ಟ. ಸೊ ಅವರೆಕಾಳು ಪಲಾವ್ ಇಸ್ ಮೈ ಫೇವ್ರೆಟ್. ನಿಮಗೂ ಒಂಥರ ಸಕ್ಕತ್ತಾಗಿರೋ ಅವರೆಕಾಳು ಮೇಳದಲ್ಲಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ಹಳ್ಳಿ ಮನೆಗೆ ಬನ್ನಿ, ಮಲ್ಲೇಶ್ವರಕ್ಕೆ ತುಂಬ ರುಚಿಯಾಗಿದೆ ಊಟ ಅಂತ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಆನ್ ಮಾಡಿದ್ದೀರಾ? ಇವಾಗ ಇಲ್ಲಿಂದ ಹೊರಡೋ ಟೈಮ್ ಆಗಿದೆ. ಅದಕ್ಕೂ ಮುಂಚೆ ನಾನು ಭಾವನಾ ಒಂದು ರೀಲ್ಗೆ ಅಂತ ಒಂದು ಶಾರ್ಟ್ ತೊಗೊಂಡ್ವಿ, ಐಸ್ ಕ್ರೀಮ್ ಟ್ರೈ ಮಾಡ್ತಾ ಇರೋದು. ಆ್ಯಂಡ್ ದಿಸ್ ಇಸ್ ದ ವೈಬ್ ಆಫ್ ಹಳ್ಳಿ ಮನೆ. ಹಳ್ಳಿ ಮನೆ ಈಸ್ ಲೈಕ್ ದ OG ರೆಸ್ಟೋರೆಂಟ್ ಇರೋದು, ಹೋಟೆಲ್ ಇರೋದು ಮಲ್ಲೇಶ್ವರದಲ್ಲಿ. ಆ್ಯಂಡ್ ಪ್ರತಿ ಸಲ ಇಲ್ಲಿ ಹೋದಾಗ್ಲೂ ನಂಗೆ ಡಿಫ್ರೆಂಟ್ ಕೈಂಡ್ ಆಫ್ ಏನೋ ಒಂಥರ ನಾಸ್ಟಾಲಜಿಯ ಫೀಲಿಂಗ್ ಆಗುತ್ತೆ. ಯಾಕೆ ಅಂತ ಮಮ್ಮಿ ಹೇಳ್ತಾರೆ ಕೇಳಿ. ಹಳ್ಳಿ ಮನೆ ನೆನಪುಗಳು ಹೇಳಮ್ಮ. ಹಳ್ಳಿ ಮನೆ ನೆನಪು ಫಸ್ಟು ಓಪನ್ ಆದಾಗ ನಮ್ಮ ಮಗಳು ಆಸ್ಪತ್ರೆಯಲ್ಲಿ ಇದ್ಲು, ಆವಾಗಲೇ ನಾವು ಟೇಸ್ಟ್ ನೋಡಿದ್ದು. ಇವಾಗ ಹಂಗೆ ಕಂಟಿನ್ಯೂ ಟೇಸ್ಟ್ ಮಾಡ್ತಾ ಇದ್ವಿ. ಇವಾಗ ಅರ್ಥ ಆಯ್ತಾ ಯಾಕೆ ಅಂತ. ಸೊ ನಾನು 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನನಗೆ ಅಪೆಂಡಿಕ್ಸ್ ಸರ್ಜರಿ ಮಾಡಿದರು KC ಜನರಲ್ ಹಾಸ್ಪಿಟಲ್ನಲ್ಲಿ. ಸೊ ಆ ಹಾಸ್ಪಿಟಲ್ ಬ್ಯಾಕ್ ಸೈಡ್ ಗೇಟ್ ಏನಿದೆ ಅದನ್ನು ಹಳ್ಳಿ ಮನೆ ಒಂದೇ ರೋಡಲ್ಲಿರೋದು. ಸೊ ಇಲ್ಲಿಂದ ನಮ್ಮ ಮಮ್ಮಿ ಇಡ್ಲಿ ತಂದು ತಿನ್ನಿಸ್ತಾಯಿದ್ರು, ಅವರು ತಿಂತಾಯಿದ್ರು. ಸೊ ಇಟ್ಸ್ ನಾಟ್ ಅ ಹ್ಯಾಪಿ ಮೆಮೊರಿ, ಬಟ್ ಇಟ್ಸ್ ಅ ಗುಡ್ ಮೆಮೊರಿ. ಹಲೋ, ಇಟ್ಸ್ ಬ್ರ್ಯಾಂಡ್ ನ್ಯೂ ಡೇ ಆ್ಯಂಡ್ ವೆರಿ ಗುಡ್ ಆಫ್ಟರ್ನೂನ್. ನಿನ್ನೆ ನಾವು ಹಳ್ಳಿ ಮನೆಯಿಂದ ವಾಪಸ್ ಬಂದ ಮೇಲೆ ವಿ ಜಸ್ಟ್ ಸ್ಲೆಪ್ಟ್ ಆಫ್. ಚೆನ್ನಾಗಿ ಬ್ಯಾಟಿಂಗ್ ಆಗಿತ್ತಾ, ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಆ್ಯಂಡ್ ಇವತ್ತು ನಮ್ಮ ಮನೆ ಹತ್ರ ಅಣ್ಣಮ್ಮ ಮರಮ್ಮ ಕೂರಿಸಿದ್ದಾರೆ. ಐ ಥಿಂಕ್
ಅಣ್ಣಮ್ಮ ಮಾತ್ರ ಕೂರಿಸಿದ್ದಾರೆ. ಸೊ ಅಲ್ಲಿ ಅನ್ನದಾನ ಇದೆ ಆ್ಯಂಡ್ ಇವಾಗ ಅಲ್ಲಿಗೆ ಊಟ ಮಾಡೋಕ್ಕೆ ಹೋಗೋಣ. ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀನಿ ಹೇಗೆ ಕೂರಿಸಿದ್ದಾರೆ ದೇವ್ರನ್ನ ಅಂತ. ಆ್ಯಂಡ್ ಆ ದೇವರು ನಾಳೆ ನಮ್ಮ ಮನೆ ಹತ್ರ ಬರುತ್ತೆ ಪೂಜೆಗೆ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬಟ್ ಇವಾಗ ಹಸಿವಾಗ್ತದೆ, ಊಟ ಫಸ್ಟು ಊಟ ಮಾಡ್ಕೊಂಡು ಬರೋಣ. ನೀವು ಏನೇ ಹೇಳಿ, ಈ ಥರ ಬಾಳೆ ಎಲೆ ಊಟ ಮಾಡಬೇಕಾದ್ರೆ ನನಗೆ ನಾನ್ ವೆಜ್ಗಿಂತ ವೆಜ್ಜೇ ತುಂಬ ಇಷ್ಟ ಆಗೋದು. ವೆರೈಟೀಸ್ ಇರುತ್ತೆ. ಆ್ಯಂಡ್ ದೆನ್ ನಾನ್ ವೆಜ್ ಏನೋ ಒಂಥರ ನಾನು ತುಂಬ ಪಿಕ್ಕಿ ಚೀಚಿ ತಿನ್ನೋದ್ರಲ್ಲಿ ನಾನು ಇದೇ ತಿಂತೀನಿ ಅದೇ ತಿಂತೀನಿ ಅಂತ ಮಾಡ್ತೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ವೆಜ್ ಅಲ್ಲ, ನಾನು ಎಲ್ಲ ಥರನೂ ಟ್ರೈ ಮಾಡ್ತೀನಿ. ಆ್ಯಂಡ್ ಡ್ರೈ ಜಾಮೂನ್ ಈಸ್ ಮೈ ಫೇವ್ರೆಟ್, ಮೋಸ್ಟ್ ಫೇವ್ರೆಟ್. ಇಲ್ಲಿದೆ ತಿನ್ನೋಕೆ ಬಿಡುಗರು. ಯಾಕೆ ಮಾಡ್ತಾ ಇದ್ದಾರೆ, ಹಾಗಾದ್ರೆ ನಾನು ಓಡೋಗ್ಬಿಡ್ತೀನಿ. ಯಾಕೆ ಬರ್ತೀಯ ವಿಡಿಯೋದಲ್ಲಿ? ಸ್ವಲ್ಪ ಸಾಕು ಸಾಕು. ಮಜ್ಜಿಗೆ ಆಗ್ತಾ ಇದ್ದಾರೆ. ಇಲ್ಲ ಅಣ್ಣ, ಸ್ವಲ್ಪ ಹಾಕು. ಥ್ಯಾಂಕ್ ಯು. ಸಾರಿ, ಆವಾಗಲೇ ನಾನು ನಿಮಗೆ ಫುಡ್ ಟೂರ್ ಕೊಡೋದು ಮರ್ತೋದೆ. ಬಟ್ ಇಲ್ಲಿ ನೋಡಿ, ಪೂರಿ ಇದೆ, ಅನ್ನ ಸಾರು, ಡಿಫ್ರೆಂಟ್ ಟೈಪ್ಸ್ ಆಫ್ ಪಲ್ಯ, ಆಮೇಲೆ ರೈಸ್ ಬಾತ್ ನನ್ನ ಫೇವ್ರೆಟ್. ಯಾಕೆ ನೀವೇ ಬರಬೇಕು, ಕಷ್ಟಪಟ್ಟು ಮಾಡ್ತಾ ಇದ್ದೀರಲ್ಲ. ನೀವು ಚೆನ್ನಾಗಿದ್ದೀರಾ. ದಟ್ ಈಸ್ ವಾಟ್ ನಮ್ಮ ಶೆಫ್ಸ್ ಹ್ಯಾವ್ ಟು ಸೇ. ಆ್ಯಂಡ್ ಯಾರಿದು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಹಿಂಗೆ ಬಂದುಬಿಟ್ರಲ್ಲ ಅಂತ ಅವ್ರು ಫುಲ್ ಶಾಕ್ ಹೋಗಿದ್ರು. ಆ್ಯಂಡ್ ದಿಸ್ ಇಸ್ ದ ಅಣ್ಣಮ್ಮ ನಾವು ಕೂರಿಸಿರೋದು. ಆ್ಯಂಡ್ ಎಲ್ಲ ಸಕ್ಕತ್ತಾಗಿ ಅಲಂಕಾರ ಮಾಡಿದರು. ಹೂವು ಎಲ್ಲ ಅಂತೂ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ದೇವಸ್ಥಾನದಲ್ಲೇ ಅಲಂಕಾರ ಮಾಡಿ ದೇವ್ರನ್ನ ಇಲ್ಲಿ ತೊಗೊಂಡು ಬಂದು ಕೂರಿಸಿದ್ದು. ಹೋಮ ಎಲ್ಲ ಬೆಳಗ್ಗೆಯಿಂದನೇ ಆಗಿದ್ದರಿಂದ ಅದ್ರ ಏನು ಎಸೆನ್ಸ್ ಎಲ್ಲ ಚೆನ್ನಾಗಿತ್ತು ನೋಡೋಕೆ ಒಂಥರ. ಆ್ಯಂಡ್ ಆಪೋಸಿಟಲ್ಲೇ ಎಲ್ಲರನ್ನೂ ಕೂರಿಸಿ ಊಟ ಬಡಿಸ್ತಾಯಿದ್ರು. ಅಡುಗೆ ಮಾಡ್ತಾ ಇರೋರು ಬೇರೆ ಇದ್ದರು, ಬಡಿಸ್ತಾ ಇರೋರೆಲ್ಲ ಬಂದುಬಿಟ್ಟು ಅಲ್ಲಿ ಯಾರ್ಯಾರು ಕೂರ್ಸೋಕ್ಕೆ ಇವಾಗ ನಿಮ್ಮ ಗ್ಯಾಂಗ್ ಯಾರು ಕೂರಿಸಿದ್ದಾರೆ ಅವರೇನೆ ಊಟ ಎಲ್ಲ ಬಡಿಸ್ತಾಯಿದ್ರು. ಹಲೋ ಗೈಸ್, ಇವತ್ತು ಸಂಕ್ರಾಂತಿ ಹಬ್ಬ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಹಬ್ಬ. ಆ್ಯಂಡ್ ಬೇಗ ಎದ್ದು ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಇವಾಗ ನಾನು ದೇವ್ರ ಸಾಮಾನು ತೊಳೆಯೋಣ ಅಂತ ಬಂದಿದ್ದೀನಿ. ದಟ್ ಈಸ್ ಮೈ ಎಸೆನ್ಷಿಯಲ್ ವರ್ಕ್. ಬರ್ಬೇಡ. ಅದಕ್ಕೂ ಮುಂಚೆ ನಮ್ಮ ಮಮ್ಮಿ ಬ್ರೇಕ್ಫಾಸ್ಟ್ ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ದೇವ್ರ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ನಾನು ದೇವ್ರ ಸಾಮಾನೆಲ್ಲ ತೊಳೆದ್ಮೇಲೆ ಪೂಜೆ ಮಾಡಿ ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋದು. ಆಲ್ರೆಡಿ ಹೊಟ್ಟೆ ಹಸುವಾಗ್ತದೆ, ಯಾಕಂದರೆ ನಾವು ಬೇಗ ಇದ್ದಿದ್ದೀವಿ ಇವತ್ತು. ಬಟ್ ನೆವರ್ ದ ಲೆಸ್, ನಾನು ಇದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮನೇಲಿ ಏನೇನು ನಡೀತಾ ಇದೆ ಅನ್ನೋ ಅಪ್ಡೇಟ್ ನಿಮಗೆ ಕೊಡ್ತೀನಿ. ಓಕೆನಾ, ಬನ್ನಿ ನೋಡೋಣ. ಸೊ ಇದು ನಮ್ಮ ಮನೆ ಏನು ಫ್ರೆಂಡ್ಸ್ ನೋಡಿ, ನಾವು ಕಬ್ಬೆಲ್ಲ ಹಾಕಿ ಕಬ್ಬೆಲ್ಲ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದೀವಿ ಹಿಂಗೆ. ಆ್ಯಂಡ್ ನಮ್ಮ ಮನೆ ಹತ್ರ ರಂಗೋಲಿನೂ ಆಗಿಬಿಟ್ಟಿದೆ ಹ್ಯಾಪಿ ಸಂಕ್ರಾಂತಿ ಅಂತ. ಹಾಗೆ ಒಳಗಡೆ ಬಂದರೆ ಆಬ್ವಿಯಸ್ಲಿ ನ್ಯೂಸ್ ಓಡಲೇಬೇಕು. ಅದು ಬಿಟ್ಟರೆ ನಾಷ್ಟ ಮಾಡಿ ಆಲ್ರೆಡಿ ಬ್ರೇಕ್ಫಾಸ್ಟ್ ಮುಗಿಸಿ ಆರಾಮಾಗಿ ಮಲಗಿರೋ ಗುಬ್ಬಿ. ಆಯ್ತಾ ತಿಂಡಿ? ಇಲ್ಲಿ ಬಂದರೆ ಏನು ಮಾಡ್ತಾ ಇದ್ದೀರಾ ಮಮ್ಮಿ ನೀವು? ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಯಾವಾಗಲೂ ಹಬ್ಬಕ್ಕೆ ಮುಂಚೆ ಹಿಂದಿನ ದಿನನೇ ಮಾಡ್ಕೊತಾ ಇದ್ದೆ. ಈ ವರ್ಷ ಆಗಲಿಲ್ಲ, ಅದಕ್ಕೆ ಎಲ್ಲ ಇವತ್ತೇ ಮಾಡ್ಕೊತಾ ಇದ್ದೆ. ಇವಾಗ ಅಡುಗೆ ಮನೆಯಲ್ಲಿ ಗೆಣಸು ಬೆಂದಿದೆ. ಸದ್ಯ ನಿಲ್ಲಿಸ್ದ. ಸೊ ಇಲ್ಲಿ ಕಟ್ಟೆಕಾಯಿ ಮತ್ತೆ ಅವರೆಕಾಯಿ ಎರಡು ಬೇಯಿಸಿ ಇಟ್ಟಿದ್ದಾರೆ. ಕುಕ್ಕರಲ್ಲಿ ಏನು ಬೈತಾ ಇದೆಯಮ್ಮ? ಪೊಂಗಲ್ಗೆ ಅಂತೆ. ಆ್ಯಂಡ್ ಇಲ್ಲಿ ಸ್ವೀಟ್ ಪೊಂಗಲ್ಗೆ ರೆಡಿಯಾಗಿದೆ. ಏನು ಅದೇನಂತಾರೆ, ಬೆಲ್ಲ ನೆನೆಸಿರೋದು ಇಲ್ಲೂ ಇದೆ. ಇದು ನಾವು ಇವತ್ತು ತಂಬಿಟ್ಟು ಬೇರೆ ಮಾಡ್ತೀವಿ. ಸೊ ಅದು ನಮ್ಮ ಇಲ್ಲಿವರೆಗಿನ ಕುಕಿಂಗ್ ಅಪ್ಡೇಟ್. ಆ್ಯಂಡ್ ಇವತ್ತು ನಾವು ತಂಬಿಟ್ಟು ಕೂಡ ಮಾಡ್ತೀವಿ, ಯಾಕಂದರೆ ನಾನು ನಿಮಗೆ ಲಾಸ್ಟ್ ವ್ಲಾಗ್ ನಲ್ಲಿ ಹೇಳ್ದಂಗೆ ಅಣ್ಣಮ್ಮ ಏನು ಕೂರಿಸಿದ್ದಾರೆ ನಮ್ಮ ಏರಿಯಾದಲ್ಲಿ. ಅವ್ರು ಇವತ್ತು ಬರ್ತಾರೆ, ನಮ್ಮ ಮನೆ ಹತ್ರ ಪೂಜೆ ಮಾಡ್ಕೊಳಕ್ ಬರ್ತಾರೆ ದೇವರು. ಸೊ ಅವಾಗ ತಂಬಿಟ್ಟೆಲ್ಲ ಇಟ್ಟು ಪೂಜೆ ಮಾಡಿ ಸ್ವಲ್ಪ ಹೊತ್ತು ಇಲ್ಲೇ ಇರುತ್ತೆ ದೇವರು. ಸೊ ಪೂಜೆ ಎಲ್ಲ ಮಾಡ್ಸೋಕ್ಕೆ ಇಲ್ಲೇ ಮಾಡ್ಸೋಣ ಅಂತ ತಂಬಿಟ್ಟು ಕೂಡ ಮಾಡ್ತೀವಿ. ಬಟ್ ಅದು ಆಫ್ಟರ್ನೂನ್ ಅನ್ಸುತ್ತೆ. ಪೂಜೆ ಎಲ್ಲ ಆದಮೇಲೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ತುಂಬ ವರ್ಷಗಳಾದಮೇಲೆ ನಮ್ಮ ಮನೇಲಿ ತಂಬಿಟ್ಟು ಮಾಡ್ತಾ ಇರೋದು. ಐ ಡೋಂಟ್ ಇವನ್ ರಿಮೆಂಬರ್. ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ಮಾಡಿದ್ದೇನೋ, ನಮ್ಮ ಆಂಟಿ ಮಮ್ಮಿ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ರು. ಬಟ್ ಇವಾಗ
ಎಷ್ಟು ವರ್ಷಗಳಾದಮೇಲೆ ಮತ್ತೆ ನಮ್ಮ ಮನೇಲಿ ತಂಬಿಟ್ಟು ಮಾಡ್ತಾ ಇದ್ದಾರೆ. ಸೊ ನಾನು ನಿಮಗೆ ಕೂಡ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅಂತ. ಇವಾಗ ಸದ್ಯಕ್ಕೆ ಕೆಲಸ ಶುರು ಹಚ್ಕೊಳ್ಳೋಣ, ಇಲ್ಲಾಂದ್ರೆ ನಮ್ಮಮ್ಮ ಮನೆಯಿಂದ ಆಚೆ ಹಾಕೋ ಎಲ್ಲ ಸಾಧ್ಯತೆ ಇದೆ. ಈ ವಿಸಿಲ್ ಸ್ಟಾಪ್ ಮಾಡಬೇಕು. ಕಣ್ಣಗೆ ಆಂಟಿ ಬೆಳೆದಿದ್ದಾಗ ಒಂದ್ಸಲ ಮಾಡ್ಕೊಂಡ್ ಬಂದಿದ್ವಲ್ಲ, ಹಾ, ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಾಗ ಸುಮಾರು ಒಂದು 5-6 ವರ್ಷ ಆಗೈತೆ ಅಷ್ಟೇ. ಅದಕ್ಕೆ ಇವಾಗ ಮಾಡ್ತಾ ಇದ್ದೀವಿ. ನಾನು ಹೋಗಿ ಕೊಡೋದು ಬೇಡವಾ ನಾವು? ಇಲ್ಲಮ್ಮ, ಇಲ್ಲೇ ಬರುತ್ತಲ್ಲ ಅವಾಗ ಪೂಜೆ ಮಾಡಿಸೋದು. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಇಲ್ಲ ಅಮ್ಮ ಅಂತೆ. ಇಲ್ಲ ಕರೆ, ಇಲ್ಲೇ ಮಾಡಿಸೋದು. ನೀವಂದ್ರೆ ಅಷ್ಟು ಭಯ. ನಾವು ಚಿಕ್ಕ ಹುಡುಗರಿಂದ ಇಲ್ಲಿ ನಮ್ಮ ಏರಿಯಾದಲ್ಲಿ ಯಾವಾಗ್ಲೂ ಕೂರಿಸ್ತಾ ಇದ್ರು. ವರ್ಷ ಮಾಡ್ತಾ ಇದ್ವಿ. ಈಗೆಲ್ಲ ಬೆಳೀತಾ 2 ವರ್ಷಕ್ಕೆ ಒಂದ್ಸಲ ಮಾಡಿಸ್ತಾ ಇದ್ದಾರೆ. ಆ 2 ವರ್ಷದಲ್ಲಿ ನಮ್ಗೊಂದು 3 ವರ್ಷ ಗ್ಯಾಪ್ ಬಂತು. ಒಂದು 2-3 ವರ್ಷ ಗ್ಯಾಪ್ ಆಯ್ತು ನಮ್ಗೆ. 2 ವರ್ಷಕ್ಕೆ ಒಂದ್ಸಲ ಕೂರ್ಸ ಸ್ಟಾರ್ಟ್ ಮಾಡಿದ್ರು. ಅವಾಗ ನಮ್ಮ ಮನೆಯಲ್ಲಿ ಇಬ್ರು ತೀರ್ಕೊಂಡ್ರು ದೊಡ್ಡವರು. ಹಂಗಾಗಿ ನಮ್ಗೊಂದು 3 ವರ್ಷ ಸಿಕ್ಕಿಲ್ಲ. ಸರಿ, ಇವಾಗ ನನ್ನ ಚಿಕ್ಕ ಮಗ ಹಿಂದೆ ರೋಡಲ್ಲಿ ಹೊಸದಾಗಿ ಕೂರ್ಸೋದಕ್ಕೆ ಮೆಂಬರ್ ಆಗ್ಬಿಟ್ಟಿದ್ದಾನೆ. ನಿದ್ದೆ ಮಾಡಿಲ್ಲ ಅಂದು ಬರೀ ದೇವ್ರು ಅನ್ಕೊಂಡಿದ್ದಾನೆ. ಆ ತಾಯಿ ಅವ್ನು ಒಳ್ಳೇದ್ ಮಾಡ್ಲಿ ಅಂತ ಒಳ್ಳೆ ಬುದ್ಧಿ ಕೊಟ್ರೆ ಸಾಕು. ಹಂಗಾಗಿ ಅಮ್ಮ ಮನೆ ಹತ್ರನೇ ಕರೆಸ್ತೀನಿ ಅಮ್ಮನ್ನ ಅಂದಾಗ, ಸರಿ ಅಮ್ಮ ಮನೆ ಹತ್ರನೇ ಬರ್ತಿದ್ದಾಳೆ, ಮಾಡೋಣ, ಅವಳಿಗೂ ಒಂದು ಆರತಿ ಮಾಡಿ ಶಾಂತಿ ಮಾಡೋಣ ಅಂತ ಮಾಡ್ತಾ ಇದೀವಿ. ಅಣ್ಣಮ್ಮ ಅಲ್ವಾ? ಅಣ್ಣಮ್ಮ. ಓಕೆ, ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೋಣ. ಬಿಕಾಸ್ ಹೊಟ್ಟೆ ಹಸುತ್ತಾ ಇದೆ. ಕೆಲಸ ಮಾಡ್ರೆ ನಮ್ಮ ಮನೇಲಿ ಊಟ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ನಾವು ಸ್ನಾನ ಮಾಡಿ ರೆಡಿಯಾಗಿ ಆಮೇಲೆ ದೇವರು ಮತ್ತು ನೈವೇದ್ಯ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ನಮ್ಮ ಮಮ್ಮಿ ಪ್ರತಿ ಸಲ ಹಬ್ಬ ಅನ್ನುವಾಗ ಮತ್ತು ಪೂಜೆ ಮಾಡುವಾಗೆಲ್ಲ ಡೋರ್ ಮೇಲೆ ಅರ್ಶಿನ ಕುಂಕುಮ ಇಡ್ತಾರೆ. ನನಗೆ ಅದು ನೋಡೋಕ್ಕೆ ತುಂಬ ಇಷ್ಟ, ಚೆನ್ನಾಗಿರ್ತಾ ಇದ್ದಾರಲ್ವ. ಆ್ಯಂಡ್ ದೆನ್ ಕಮ್ಸ್ ಇವಾಗ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ಕೊಬೇಕು. ಇಲ್ಲ ಅಂದರೆ ಅಷ್ಟೇ. ಯಾಕಂದರೆ ದೇವ್ರ ಮನೆ ಎಲ್ಲ ಕ್ಲೀನಾಗಿದೆ, ಆದರೆ ದೇವ್ರ ಸಾಮಾನ್ಯ ಇನ್ನೂ ತೊಳೆದಾಗಿಲ್ಲ ಅಂತಂದರೆ ನಮ್ಮ ಮಮ್ಮಿ ರೌದ್ರ ಅವತಾರ. ಎಲ್ಲರ ಮಂದ್ರು ಸೇಮೇ ಅಲ್ವಾ. ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಹುಣಸೆನಲ್ಲಿ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ಇಟ್ಟೆ. ಅದಾದಮೇಲೆ ನಾನು ಸಬೀನಲ್ಲಿ ವಾಶ್ ಮಾಡಿದೆ. ನೀವು ಅವಾಗಲೇ ಫಾಸ್ಟ್ ಮೋಷನ್ ಅಲ್ವಾ ಬಿಂದು ಅಂತ ಅಂದ್ಕೊಂಡಿರ್ತೀರ. ಅದಕ್ಕೆ ಸ್ಲೋವಾಗಿ ತೋರಿಸ್ತಾ ಇದ್ದೀನಿ. ನೋ ಫ್ಲ್ಯಾಶ್ ಲೈಟ್, ಪಳ ಒಳಿಸಿದ್ದೀನಿ ನಾನು. ಹೇಗೆ ನಾವು. ಆ್ಯಂಡ್ ಇದು ನಮ್ಮ ಅರ್ಜುನ ಮತ್ತು ಬಲರಾಮ. ಲಾಸ್ಟ್ ಟೈಮ್ ನಾವು ಇದಕ್ಕೆ ಹೆಸರಿಟ್ಟಿದ್ವಿ, ಇಫ್ ಯು ರಿಮೆಂಬರ್, ನಾವು ತೊಗೊಂಡು ಬಂದಾಗ. ಆ್ಯಂಡ್ ಇಲ್ಲಿ ನಾನು ಒಂದೊಂದು ಸಾಮಾನ್ಯ ನಮ್ಮ ಮಮ್ಮಿಗೆ ತೊಗೊಂಡೋಗಿ ಕೊಡ್ತೀನಿ. ಬಿಕಾಸ್ ಅವರು ದೇವ್ರ ಮನೇಲಿ ಕೂತ್ಕೊಂಡು ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ತಾರೆ ಅಂತ. ನನಗೆ ದೇವ್ರ ಮನೆ ಕೆಲಸ ಸುತ್ತಾರಾಮ್ ಬರಲ್ಲ, 0.5% ಬರಲ್ಲ. ಬೇಕಾದ್ರೆ ನೀವು ಕೇಳಿ, ನಾನು ಎಲ್ಲ ರೆಡಿ ಮಾಡಿಕೊಡ್ತೀನಿ, ಎಲ್ಲ ಅರೇಂಜ್ ಮಾಡಿಕೊಡ್ತೀನಿ. ಬಟ್ ನಂಗೆ ಆ ದೇವ್ರನ್ನೆಲ್ಲ ಜೋಡಿಸೋದು ಮತ್ತು ಅಲ್ಲೆಲ್ಲ ಪ್ರಾಪರಾಗಿ ಇಡೋದು ಅದೆಲ್ಲ ತುಂಬ ಕಷ್ಟದ ಕೆಲಸ. ಅದಾದಮೇಲೆ ನಮ್ಮ ಮಮ್ಮಿ ಒಂದು ಅರ್ಧ ಮೊಳ ಅಷ್ಟು ಹೂವು ಕಟ್ಕೊಡು ಅಂತ ಕೇಳಿದ್ರು. ಸೊ ಇದು ನಾನು ಕಟ್ಟಿದಂಥ ಹೂವು. ಹೇಗಿದೆ? ಏನೇ ಕೆಲಸ, ಏನೇ ಪ್ರೀ ಶಾಪಿಂಗ್ ಮಾಡಿದ್ರು ನಮ್ಮ ಮಮ್ಮಿದು ಲಾಸ್ಟ್ ಮಿನಿಟ್ ಅಂಗಡಿಗೆ ಹೋಗೋ ಕೆಲಸ ಮುಗಿಯಲ್ಲ. ಸೊ ಇವಾಗ ನಾನು ಹೋಗ್ತಿದ್ದೀನಿ ಕುಂಬಳಕಾಯಿ ಮತ್ತು ತುಪ್ಪ ತರಕ್ಕೆ. ಬನ್ನಿ ಅಂಗಡಿಗೆ ಹೋಗ್ಬೋದು. ನೀವು ಬರ್ತೀರಾ? ನೀವೆಲ್ಲಿಗೆ ಬರ್ತೀರಾ? ಅಂಗಡಿಗೆ ಬರ್ತೀರಾ? ನೀವು ಅಂಗಡಿಗೆ ಬರ್ತೀರಾ ಅಂಗಡಿಗೆ? ಗಾಡಿ ಕೀ ಸೌಂಡ್ ಆಗಿದ ತಕ್ಷಣ ಎತ್ಕೊಂಡೋಳು. ಅಕ್ಕ ಹೋಗಿ ಬರ್ತೀನಮ್ಮ, ಆಮೇಲೆ ಕರ್ಕೊಂಡು ಹೋಗ್ತೀನಿ ನಾನು. ಹಿಂಗೋಗಿ ಹಿಂಗೆ ಬರ್ತೀನಿ, ಟಕ್ ಅಂತ ಬರ್ತೀನಿ. ಸೊ ನಾನು ಫಸ್ಟು ತರಕಾರಿ ಅಂಗಡಿಗೆ ಹೋಗಿ ಕುಂಬಳಕಾಯಿ ತೊಗೊಂಡೆ. ಆ್ಯಂಡ್ ಇದು ನಮ್ಮ ಮನೆ ಹತ್ರ ಇರೋ ತರಕಾರಿ ಅಂಗಡಿ. ಒಂದು 20 ರೂಪೀಸ್ ಸಾಕಾಗಿತ್ತು. ಬಿಕಾಸ್ ನಮ್ಮ ಮನೇಲಿ ಅವತ್ತು ಯಾರೂ ಇರಲಿಲ್ಲ, ನಿಮ್ಮ ಮಮ್ಮಿನ ಬಿಟ್ಟರೆ. ಸೊ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ ತರಿಸಿದ್ವಿ. ಸ್ವಲ್ಪನೇ ತೊಗೊಂಡು ಬಂದು ಸ್ವಲ್ಪನೇ ಮಾಡಿದ್ವಿ. ಇಲ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಇಡೋಕ್ಕೆ ನಾನು ಎಲ್ಲ ಪ್ಲೇಟಿಂಗ್ ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ನಾವು ಬೇಯಿಸಿದಂಥ ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸು, ಆಮೇಲೆ ಎಳ್ಳು ಬೆಲ್ಲ. ಇನ್ನೂ ಈ ಸ್ಟೇಜಲ್ಲಿ ನಾವು ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಇಟ್ಟೇ ಇರಲಿಲ್ಲ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಅದನ್ನು ಪೂಜೆ ಆದಮೇಲೆ ಇಡೋಣ ಅಂತ, ಒಂದು ರೌಂಡ್ ಆಫ್ ಪೂಜೆ ಆದಮೇಲೆ ನೈವೇದ್ಯಕ್ಕೆ ಇಡ್ಬೋದಲ್ಲ ಅಂತ. ಇಲ್ಲಿ ನಾವು ಇವಾಗ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮಮ್ಮಿ ಒಂದೇ ಕುಕ್ಕರಲ್ಲಿ ಒಂದು ಸ್ವಲ್ಪನೇ ಅಕ್ಕಿ, ಬೇಳೆ ಮತ್ತು ಅವರೆಕಾಳು ಅದನ್ನೆಲ್ಲ ಇದ್ಕಿದ್ದು ಅವರೇ ಬೇಳೆ ಅದನ್ನೆಲ್ಲ ಚೆನ್ನಾಗಿ ಬೇಯಿಸಿ ಇಟ್ಟಿದ್ರು. ನಾವೇನು ಮಾಡಬೇಕಂದ್ರೆ ಎರಡೂ ಡಿಫ್ರೆನ್ಷಿಯೇಟ್ ಮಾಡಿ ಅರ್ಧ ಸ್ವೀಟ್ ಪೊಂಗಲ್ಗೆ, ಅರ್ಧ ಖಾರ ಪೊಂಗಲ್ಗೆ ಹಾಕಬೇಕಾಗಿತ್ತು ಅಷ್ಟೇ. ಆ್ಯಂಡ್ ಇಲ್ಲಿ ನಾವು ಇವಾಗಲ ನಾನು ಫ್ರೆಶ್ಶಾಗಿ ತೊಗೊಂಡು ಬಂದಿರೋಂಥ ತುಪ್ಪನೇ ಬಳಸ್ತಾ ಇದ್ದೀನಿ ಒಗ್ಗರಣೆಗೆ ಅಂತ. ಇನ್ನೊಂದು ಸನ್ನಿವೇಶ ಏನಾಯಿತು ಗೊತ್ತಾ, ನಾನು ಕುಂಬಳಕಾಯಿ ತರಕ್ಕೆ ಹೋದಾಗ ನಾನು ಕರೆಕ್ಟಾಗಿ 120 ರೂಪಾಯಿ ತೊಗೊಂಡು ಹೋಗಿದ್ದೆ. 20 ರೂಪಾಯಿ ಕುಂಬಳಕಾಯಿ ತೊಗೊಂಡೆ. ಆ್ಯಂಡ್ 100 ರೂಪಾಯಿಗೆ ತುಪ್ಪ ತೊಗೊಳ್ಳೋಣ ಅಂತ ಬಂದರೆ ತುಂಬ ಚಿಕ್ಕ ಪ್ಯಾಕೆಟ್ ಇರಲಿಲ್ಲ, ಇದೇ ಇದ್ದಿದ್ದು. ಇದು 103 ರೂಪಾಯಿ ಅಂತೆ. ನಾನು ರೆಗ್ಯುಲರ್ಲಿ ಹೋಗೋ ಅಂಗಡಿ ಆಗಿದ್ದರೆ ಅವರು ಪರವಾಗಿಲ್ಲ ಬಿಡು ನೆಕ್ಸ್ಟ್ ಟೈಮ್ ಕೊಡಮ್ಮ ಅಂತ ಅಂದಾಗ ನಾನು ಬಂದುಬಿಡ್ತಾಯಿದ್ದೆ. ಬಟ್ ಈ ಅಂಕಲ್ ಅಂಗಡಿಗೆ ನಾನು ಹೋಗೋದೇ ಇಲ್ಲ. ನೆಕ್ಸ್ಟ್ ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಅವ್ರು ಅನ್ಕೋಬಾರ್ದಲ್ಲ ಇವ್ರು ಯಾವತ್ತೂ ವಾಪಸ್ ಕೊಟ್ಟಿಲ್ಲ ಅಂತ. ಅದಕ್ಕೆ ನಾನು ಏನು ಮಾಡಿದೆ, 3 ರೂಪಾಯಿ ಗೂಗಲ್ ಪೇ ಮಾಡಲ ಅಂಕಲ್ ಅಂದರೆ ಬೇಡ ಅಂತಂದ್ರು ಅವರು. ಅದಕ್ಕೆ ನಾನು ಏನು ಮಾಡಿದೆ, ಒಂದು ಪಿಕ್ನಿಕ್ಕು ಮತ್ತು ಇನ್ನೊಂದು ಯಾವುದೋ ಹೊಸ ಚಿಪ್ಸ್ ಇತ್ತು, ಅದೆರಡನ್ನೂ ತೊಗೊಂಡ್ಬಿಟ್ಟು ಆಮೇಲೆ 13 ರೂಪಾಯಿ ಆಯಿತು. ಸೊ 13 ರೂಪಾಯಿನ ಗೂಗಲ್ ಪೇ ಮಾಡಿಬಿಟ್ಟು ಬಂದೆ. ಇಟ್ ವಾಸ್ ಲೈಕ್ ಓಕೆ,
ಮತ್ತು ಈ ಅಂಕಲ್ ನೋಡಿದಾಗ ಅವ್ರು ನಮ್ಮನ್ನ ಇವ್ರು 3 ರೂಪಾಯಿ ಕೊಡಬೇಕಲ್ವ ಅಂತ ನೆನೆಸ್ಕೋಬಾರ್ದು, ಇವ್ರು ನಮ್ಮ ಕಸ್ಟಮರ್ ಅಲ್ವಾ ಅಂತ ನೆನೆಸ್ಕೋಬೇಕು ಅಲ್ವಾ. ಸೊ ಇವಾಗ ವಾಪಸ್ ಬರೋಣ ನಮ್ಮ ಖಾರ ಪೊಂಗಲ್ ಕತೆಗೆ. ಖಾರ ಪೊಂಗಲ್ ನಂಗೆ ಅಷ್ಟೊಂದು ಇಷ್ಟನೇ ಆಗಲ್ಲ. ಇತ್ತೀಚೆಗೆ ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ಮಾಡೋದು ಕಲ್ತಿದ್ದಾರೆ, ಅದ್ರ ಜೊತೆ ಚಟ್ನಿ ಸಖತ್ತಾಗಿರುತ್ತೆ ಅಂತ ತಿಂತೀನಿ. ಇಲ್ಲಾಂದರೆ ಐ ಆಮ್ ಅ ಡೈ ಹಾರ್ಟ್ ಫ್ಯಾನ್ ಆಫ್ ಸ್ವೀಟ್. ನಾನು ಸ್ವೀಟ್ ಪೊಂಗಲ್ ಎಷ್ಟು ಬೇಕಾದ್ರೂ ತಿಂತೀನಿ, ಬಟ್ ಖಾರ ಪೊಂಗಲ್ದಲ್ಲಿ ಓಕೆ. ಸೊ ನಾನಿಲ್ಲಿ ತುಪ್ಪ ಹಾಕ್ಕೊಂಡೆ, ಅದಕ್ಕೆ ಸಾಸಿವೆ ಹಾಕ್ಕೊಂಡೆ. ಅದಾದಮೇಲೆ ಸಾಸಿವೆ ಸಿಡಿದ ಮೇಲೆ ಕರಿಬೇವು ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಸೊ ನಂಗೆ ಪ್ರತಿ ಸಲ ಕರಿಬೇವು ಯೂಸ್ ಮಾಡಿದಾಗ್ಲೂ ಸೀದೋಗ್ಬಿಡುತ್ತೇನೋ ಅಂತ ಬೇಜಾರಾಗುತ್ತೆ. ಅಂದರೆ ಆ ಕಲರ್ ಚೇಂಜ್ ಆಗೋದು ನೋಡೋಕೆ ಚೆನ್ನಾಗಿರಲ್ಲ ಅಲ್ವಾ. ಅದಾದಮೇಲೆ ಒಂದು ಸ್ವಲ್ಪ ಮೆಣಸು, ಎಷ್ಟು ನಮ್ಗೆ ಖಾರ ಬೇಕು ಅಷ್ಟು ಮೆಣಸನ್ನು ಒಂದು ಕೋರ್ಸ್ ಅಷ್ಟೇ ಸುಮ್ಮನೆ ಗ್ರೈಂಡ್ ಮಾಡಿಕೊಂಡೆ, ತರಿಯಾಗೇ ಇರಲಿ, ಸೊ ದಟ್ ಸಿಕ್ಕತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಹೋಲ್ ಹಾಕಿದ್ರೆ ಅದು ಏನು ಫ್ಲೇವರ್ ಕೊಡೋಲ್ಲ, ಬಟ್ ಅಟ್ಲೀಸ್ಟ್ ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಅದು ಮೆಣಸಿನ ಫ್ಲೇವರ್ ಬರುತ್ತೆ ಅಂತ ನಾನು ಒಂದು ಸಲ ಹಿಂಗೆ ಕೋರ್ಸ್ ಗ್ರೈಂಡ್ ಮಾಡಿ ಹಾಕ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮಮ್ಮಿ ದೇವ್ರ ಮನೇಲಿ ಎಲ್ಲನೂ ಮುಗಿಸಿದ್ರು. ದೀಪ ಒಂದು ಹಚ್ಬೇಕಷ್ಟೇ, ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ದೇವ್ರ ಮನೇನ ಇಟ್ಟಿದ್ರು. ಆ್ಯಂಡ್ ದೇವ್ರ ಮನೆಯಿಂದನೇ ಹೇಳ್ತಾಯಿದ್ರು ನಂಗೆ ಏನು ಮಾಡಬೇಕು ಅಂತ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಖಾರ ಪೊಂಗಲ್ನ, ಯಾವತ್ತೂ ಮಾಡಿರಲಿಲ್ಲ. ಸೊ ಅವರು ಬಂದು ಜಾಯ್ನ್ ಆದರು. ಸ್ವೀಟ್ ಪೊಂಗಲ್ ಒಂದು ಕಡೆ ಇಟ್ಟರೆ ಎರಡೂ ಬೇಗ ಆಗುತ್ತೆ ಅಂತ. ಆ್ಯಂಡ್ ಇವಾಗ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆ್ಯಡ್ ಮಾಡಿಕೊಂಡೆ. ಹೋಲ್ ಹಸಿಮೆಣ್ಸಿನ್ಕಾಯಿಗಿಂತ ನಾವು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಸೊ ಅದನ್ನೇ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಶುಂಠಿನ ಗ್ರೇಟ್ ಮಾಡಿ ಹಾಕ್ಕೊಂಡೆ. ನಾನು ಯೂಶ್ವಲಿ ಶುಂಠಿನ ಟೀಗೆ ಬಳಸಿ ಇವಾಗ ಶುಂಠಿ ಇಲ್ದಿರೋ ಟೀ ಕುಡಿದ್ರೆ ಏನೋ ಒಂಥರ ಟೀ ಕುಡಿದ್ರೆ ಸಮಾಧಾನನೇ ಆಗಲ್ಲ. ನೀವು ಹೆಂಗೆ ಇಷ್ಟಪಡ್ತೀರಾ ಟೀನ? ಮಸಾಲೆ ಟೀನಾ ಅಥವಾ ಶುಂಠಿ ಟೀನಾ ಅಥವಾ ನಾರ್ಮಲ್ 3 ರೋಸಸ್ ಟೀನಾ ಅಂತ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ, ಓಕೆನಾ. ನಾನಿಲ್ಲಿ ಆ ಒಂದು ಸ್ಮಾಲ್ ಗ್ರೇಟರ್ ಯೂಸ್ ಮಾಡಿದ್ರಿಂದ ಶುಂಠಿ ಎಲ್ಲ ಅದರಲ್ಲೇ ಸ್ಟಕ್ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಇನ್ನೂ ಅದನ್ನು ತುರಿತಾನೇ ಇದ್ದರೆ ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ಅದರಲ್ಲಿ ಇದು ಮಾಡಿದ್ದು ಸಿಕ್ಕಾಕೊಂಡಿದ್ದನ್ನೆಲ್ಲ ತೆಗ್ದು ಹಾಕಿದೆ. ಆ್ಯಂಡ್ ಸ್ವಲ್ಪ ಹೊತ್ತು ಇದು ಅರೋಮಾ ಬರೋ ತನಕ ಚೆನ್ನಾಗಿ ಬೇಯಲಿ ಅಂತ ಬಿಟ್ಟಿದ್ದೀನಿ. ಆ್ಯಂಡ್ ಅರೋಮೆಟಿಕ್ ಆಗಿತ್ತು ನೋಡೋಕ್ಕೆ. ಆ ಕಪ್ಪಗಿರೋದೆಲ್ಲ ಸೀದೋಗಿರೋದ ಬಿಂದು ಅಂತ ಕ್ವಶನ್ ಮಾಡಬೇಡಿ, ಅದು ಮೆಣಸು ಅಷ್ಟೇ, ಅದು ಜಾಸ್ತಿ ಸೀದೋಗಿರೋ ಥರ ಒಂದು ಕಾಣಿಸುತ್ತೆ. ಬಟ್ ಸೊ ಇವಾಗ ಇದು ಹೆಂಗಿದ್ರು ಒಗ್ಗರಣೆ ಎಲ್ಲ ಆಯಿತು, ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ. ಇವಾಗ ಸ್ವೀಟ್ ಪೊಂಗಲ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನಮ್ಮ ಮಮ್ಮಿ ಕುಕ್ಕರಲ್ಲಿ ಏನು ಬೇಯಿಸಿ ಇಟ್ಕೊಂಡಿದ್ರು ಅಕ್ಕಿ ಬೇಳೆ ಮತ್ತು ಅವರೇ ಬೇಳೆ ಎಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ಸ್ವಲ್ಪ ನೀರು ಕಮ್ಮಿನೇ ಹಾಕಿದ್ರು ಮಮ್ಮಿ, ಯಾಕಂದರೆ ಆಚೆ ಬಂದುಬಿಟ್ಟು ಆಮೇಲೆ ಸೀದೋದ್ರೆ ಚೆನ್ನಾಗಿರಲ್ಲ ಅಂತ. ಅದಕ್ಕೆ ಗಟ್ಟಿಯಾಗಿತ್ತು. ಬಟ್ ನೋ ವರೀಸ್, ನಾವು ಒಗ್ಗರಣೆ ಎಲ್ಲ ಆದಮೇಲೆ ಲಾಸ್ಟ್ ಸ್ಟೆಪ್ಪಲ್ಲಿ ಬಿಸಿ ನೀರನ್ನ ಕಾಯಿಸಿ ಹಾಕಿದ್ರೆ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಅಲ್ವಾ. ಇವಾಗ ನಾವು ಒಗ್ಗರಣೆ ಮಾಡ್ತಾಯಿದ್ದೀವಿ ಸ್ವೀಟ್ ಪೊಂಗಲ್ಗೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೋಬೋದು, ಯಾಕೆ ಹೇಳಿ ಸ್ವೀಟ್ ಪೊಂಗಲ್ ಇಸ್ ಬಿಂದೂಸ್ ಫೇವ್ರೇಟ್, ಸೊ ತುಪ್ಪ ಇಸ್ ಬಿಂದೂಸ್ ಫೇವ್ರೇಟ್. ಸೊ ಎರಡು ಕಂಬೈನ್ ಆದರೆ ಒಂದು ಒಳ್ಳೆ ಟೇಸ್ಟೇ ಇರುತ್ತೆ ಅಂತ ನಾನು ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಂಡೆ. ಅದು ಕಾಯ್ದಾದ್ಮೇಲೆ ಅದಕ್ಕೆ ಇವಾಗ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಟ್ ನಂಗೆ ದ್ರಾಕ್ಷಿ ಅಷ್ಟೊಂದು ಇಷ್ಟ ಆಗೋಲ್ಲ ಸ್ವೀಟಲ್ಲಿ, ಯಾವುದೇ ಸ್ವೀಟಲ್ಲಿ ಹಾಕಿದ್ರೂ ನಂಗೆ ದ್ರಾಕ್ಷಿ ಇಷ್ಟ ಆಗೋಲ್ಲ. ಇನ್ನು ಗೋಡಂಬಿ ಚೆನ್ನಾಗಿರುತ್ತೆ, ಆಮೇಲೆ ಬಾದಾಮಿ ಚೆನ್ನಾಗಿರುತ್ತೆ, ಬಟ್ ದ್ರಾಕ್ಷಿ ನಂಗೆ ಇಷ್ಟ ಇಲ್ಲ. ಯೂಶ್ವಲಿ ಹಬ್ಬ ಅಂತ ಬಂದರೆ ಎಷ್ಟು ಒಳ್ಳೊಳ್ಳೆ ಮೂವೀಸು, ಎಷ್ಟು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್, ಅವಾರ್ಡ್ ಫಂಕ್ಷನ್ಸ್ ಎಲ್ಲ ನಾವು ಬೆಳಿಬೇಕಾದ್ರೆ ಹಾಕ್ತಾಯಿದ್ರು. ಬಟ್ ಇವಾಗ ಕನ್ನಡ ಚಾನಲ್ಸ್ಗಳಿಗೆ ಏನಷ್ಟು ಬರ ಅಂತ ಗೊತ್ತಿಲ್ಲ. ಒಂದು ಒಳ್ಳೆ ಪ್ರೋಗ್ರಾಮು ಬರ್ತಿರಲಿಲ್ಲ ಸಂಕ್ರಾಂತಿ ಹಬ್ಬದ ದಿನ. ನಾವು ಥ್ರೂ ಔಟ್ ದ ಡೇ ನೋಡ್ತಾ ಇದ್ದೀವಿ ಟಿ ವಿನಲ್ಲಿ, ಒಂದು ಒಳ್ಳೆ ಫಿಲಮ್ ಇಲ್ಲ, ಒಂದು ಒಳ್ಳೆ ಪ್ರೋಗ್ರಾಮ್ ಇಲ್ಲ. ಸಚ್ ಬೋರಿಂಗ್ ಡೇ ಅನ್ನಿಸ್ತು. ಏನಕ್ಕೆ ನಾನು ಯೂಶ್ವಲಿ ಅಷ್ಟೊಂದು ಟಿ ವಿ ನೋಡೋಲ್ಲ, ಈ ವೆಬ್ ಸೀರೀಸ್ ಅದು ಇದು ನೋಡೋದ್ರಿಂದ. ಒಂದು 2-3 ಸೀರಿಯಲ್ ನೋಡ್ತೀನಿ, ಅದು ಬಿಟ್ಟರೆ ಬಿಗ್ ಬಾಸ್ ನೋಡ್ತೀನಿ. ಬಟ್ ದೆನ್ ಅವತ್ತಿನ ದಿನ ಅಟ್ಲೀಸ್ಟ್ ಹಬ್ಬ ಅಂತ ಒಳ್ಳೊಳ್ಳೆ ಪ್ರೋಗ್ರಾಮ್ ಆಗ್ತಾರೆ ಅಂತ ಅಂದ್ಕೊಂಡ್ರೆ ಚಾನ್ಸೇ ಇಲ್ಲ. ಒಳ್ಳೆ ಪ್ರೋಗ್ರಾಮು ಇಲ್ಲ, ಎಂಥದ್ದು ಇಲ್ಲ. ಎನಿವೇಸ್ ನಾವು ಬ್ಯಾಕ್ ಟು ಬೇಸಿಕ್ ಬರೋಣ, ಯಾಕಂದರೆ ನಮ್ಮ ಕೆಲಸ ಬೇಜಾನಿದೆ, ಟಿ ವಿ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೂ ಇಲ್ಲ. ಬಟ್ ಸ್ಟಿಲ್ ರ್ಯಾಂಟ್ ಮಾಡೋಕ್ಕೇನು ಕಾರಣ ಬೇಕಾಗಿಲ್ವಲ್ಲ. ಸೊ ಅದಕ್ಕೆ ಇಲ್ಲಿ ಇವಾಗ ನಾವು ದ್ರಾಕ್ಷಿ ಜೊತೆಗೆ ಗೋಡಂಬಿನ ಸೇರಿಸಿದ್ದೀವಿ. ಅದಾದಮೇಲೆ ನಮ್ಮ ಮಮ್ಮಿ ಎಳ್ಳು ಬೆಲ್ಲ ಮನೇಲಿ ಮಾಡೋಕ್ಕೆ ಅಂತ ಈ ಕಾಯಿ ಇದು ತೊಗೊಂಡು ಬಂದಿದ್ರು, ಪೀಸಸ್ ಎಲ್ಲ ಚಿಕ್ಕದಾಗಿ ಪೀಸ್ ಮಾಡಿರೋದು. ಸೊ ಅದನ್ನೇ ಹಾಕ್ಕೊಂಡ್ವಿ. ಅದಾದಮೇಲೆ ನಮ್ಮ ಮಮ್ಮಿ ಬೆಳಗ್ಗೆನೇ ಬೆಲ್ಲ ನೆನೆಸಿಟ್ಟಿದ್ರು, ನೆನಪಿದೆಯಾ? ಅದನ್ನು ಇವಾಗ ಶೋಧಿಸಿ ನಾವು ಸ್ವೀಟ್ ಪೊಂಗಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದನೇ ನಮ್ಮ ಸೋರ್ಸ್ ಆಫ್ ಸ್ವೀಟ್ನೆಸ್ಗೆಲ್ಲ ಬರೋದು. ನಾನು ಅಂದ್ಕೊಂಡಿದ್ದೆ ಬೆಲ್ಲ ಹಾಕ್ತಾರೆ, ಇಲ್ಲ ಬೆಲ್ಲದ ಪುಡಿ ಹಾಕ್ತಾರೆ ಅಂತ, ಬಟ್ ಇದಕ್ಕೋಸ್ಕರ ನೆನೆಸಿ ಇಟ್ಟಿದ್ರು ಅಂತ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಸೋಸೋದು ಏನದು ಮಣ್ಣು ಇದು ತಿಳಿ ಅದು ಇದು ಇರುತ್ತಲ್ಲ, ಇದಕ್ಕೆ ಬಿಸಿಲಿರೋದು. ಇಲ್ಲಿಗೆ ನಮ್ಮ ಅಡಿಗೆ ಕಾರ್ಯಕ್ರಮ ಪೂರ್ತಿಯಾಗಿದೆ. ಏನು ಸಕ್ಕದಾಗಿ ಕಾಣ್ತದಲ್ಲ, ಸ್ವೀಟ್ ಪೊಂಗಲ್ ಅಂತೂ ಸಕ್ಕದಾಗಿತ್ತು, ಟೇಸ್ಟ್ ಸಕ್ಕದಾಗಿತ್ತು. ನಮ್ಮ ಮಮ್ಮಿ ಸ್ವೀಟ್ ಜಾಸ್ತಿ ಆಗಿದೆ ಅಂತಂದರು, ಬಟ್ ಐ ಡೋಂಟ್ ಕೇರ್. ಸ್ವೀಟ್ ಪೊಂಗಲ್ ಹ್ಯಾಸ್ ಟು ಬಿ ಸ್ವೀಟ್. ನನಗೆ ಸ್ವೀಟ್ ಆಗಿದ್ದು ತುಂಬ ಇಷ್ಟ ಆಯಿತು. ಆ್ಯಂಡ್ ದಿಸ್ ಇಸ್ ಆರ್ ದೇವ್ರ ಮನೆ. ನಮ್ಮ ಮಮ್ಮಿ ಎಲ್ಲ ಅರೇಂಜ್ ಮಾಡಿ ಡೆಕೋರೇಟ್ ಮಾಡಿರೋವಂಥ ದೇವ್ರ ಮನೆ. ಹೇಗಿದೆ
ಅಂತ ಕಮೆಂಟ್ಸ್ನಲ್ಲಿ ಹೇಳಿ. ಸೊ ನಾವು ಎಳ್ಳು ಬೆಲ್ಲ ಎಲ್ಲ ಇಟ್ಟು ಇವಾಗ ಫಸ್ಟ್ ರೌಂಡ್ ಆಫ್ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಈ ಒಂದು ಮುಖವಾಡ ನಮ್ಮ ಮನೇಲಿ ತುಂಬ ವರ್ಷಗಳಿಂದ ಇದೆ. ಇತ್ತೀಚೆಗಷ್ಟೇ ಅದನ್ನು ಪಾಲಿಷ್ ಮಾಡಿಸಿ ನಾವು ಇಯರಿಂಗ್ಸ್ ಕಲರ್ ಎಲ್ಲ ಚೇಂಜ್ ಮಾಡಿಸಿದ್ವಿ. ಅದಾದಮೇಲಂತೂ ನೆಕ್ಸ್ಟ್ ಲೆವೆಲ್ ಚೆಂದ ಕಾಣುತ್ತೆ ಮುಖವಾಡ. ಬಟ್ ಈ ಮುಖವಾಡ ನಾನು ಐ ಥಿಂಕ್ ಫ್ರಮ್ ದ ಟೈಮ್ ಐ ರಿಮೆಂಬರ್ ನಮ್ಮ ಮನೇಲಿ ದೇವ್ರ ಸಾಮಾನು ಏನೇನಿದೆ ಅಂತ ಯಾವಾಗ ನನಗೆ ರೆಕಗ್ನೈಸ್ ಮಾಡೋಕ್ಕೆ ಗೊತ್ತಾಯಿತು ಅವಾಗಿಂದನೂ ಈ ಮುಖವಾಡ ಇದೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿರೋ ಮುಖವಾಡ ಇದು. ನೀವು ಸ್ವೀಟಿಮ್ಮ ದನ ಆ ಥರ ಬಿದ್ದಿರ್ತಾಳೆ ನೋಡಿ. ಹಬ್ಬ ಇಲ್ಲ ಹರಿದಿನ ಇಲ್ಲ. ಇದೇನಾ ಮಾಡೋದು ನೀನು? ಒಳ್ಳೇದು ಮಾಡಪ್ಪ ಶಾಮಿ ಒಳ್ಳೇದು ಮಾಡಪ್ಪ. ಸ್ವೀಟಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಒಳ್ಳೆ ಬುದ್ಧಿನಾ ಇದಕ್ಕೆ? ಹಿಂಗೆ ನಾವು ಅನ್ಕೊಳ್ಳೋದು. ನೀನು ಪೂಜೆಗೆ ಬಂದು ನೋಡಲ್ವ ನೀನು ಆಚೆ? ಮಮ್ಮಿ ಎಲ್ಲೋಯ್ತು ನೋಡು, ಊರಿಗೋಯ್ತು ಮಮ್ಮಿ. ಬಾಯ್ ಬಾಯ್ ಸ್ವೀಟಿ. ನಮಸ್ಕಾರ ಮಾಡ್ಕೋ, ಆರತಿ ಮಾಡೋ. ಹುಡುಗದ್ಲಮ್ಮ ಮಮ್ಮಿ ಬೈಯವ್ರಿಗೆ. ಶಾಮಿ ನಮಸ್ಕಾರ ಮಾಡ್ಕೋ. ಶಾಮಿ ಒಳ್ಳೇದು ಮಾರಪ್ಪ ಅಂತ ಇಲ್ಲಿ. ಶಾಮಿ ಒಳ್ಳೇದು ಮಾರಪ್ಪ, ನನಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಗೇಟ್ ತೆಗ್ದಿದ ತಕ್ಷಣ ಆಚೆ ಹೋಗೋಣ ಥರ ಬುದ್ಧಿ ಕೊಡ್ಬೇಡಕ್ಕಣಪ್ಪ. ಸೊ ಇವಾಗ ಒಂದು ಫೈನಲ್ ರೌಂಡ್ ಆಫ್ ಪೂಜೆ ಮಾಡಿಬಿಟ್ಟು ನಾವು ನೈವೇದ್ಯ ಇಡೋಣ ಅಂತ ನಾನು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಹನುಮಾನ್ ಚಾಲೀಸ ಏನೂ ಓದೋಕ್ಕೆ ಹೋಗಲಿಲ್ಲ. ಸ್ಯಾಟರ್ಡೇಸ್ ಓದಬೇಕು. ತುಂಬ ಇರ್ರೆಗ್ಯುಲರ್ ಆಗಿದ್ದೀನಿ. ಐ ಶುಡ್ ಗೆಟ್ ಬ್ಯಾಕ್ ಆನ್ ಟ್ರ್ಯಾಕ್. ಫಸ್ಟ್ ಇದೇ ಫಸ್ಟ್ ವರ್ಷ ನಮ್ಮ ಮಗಳ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡೋಳೆ ತಿರುಪತಿ ತಿಮ್ಮಪ್ಪ. ಏನೋ ಹಂಗಂತ್ಯಾ? ದೇವ್ರ ಹೆದರ್ಕೊಬಿಡ್ಬೇಕು ಹಂಗೆ. ಮತ್ತೆ ಫಸ್ಟ್ ವರ್ಷ ಮಾಡಿದ್ಯಲ್ಲ, ಅದಕ್ಕೆ ಯಾವತ್ತಾರು ಮಾಡಿದ ಇಷ್ಟು ದಿನದಲ್ಲಿ ಇಲ್ಲ ತಾನೇ? ಬಿಡ್ಬೇಕಲ್ಲ, ಹಿಂಸೆ ಕೊಡ್ತಿರಲ್ಲ. ಅದು ಕಲಿಬೇಕಪ್ಪ. ಮುಂದಿನ ವರ್ಷಕ್ಕೆ ಯಾರು ಮಾಡ್ತಾರೆ? ನೀನೇ ತಾನೇ ಮಾಡಬೇಕು. ಅದಕ್ಕೆ ಹೆಂಗೆ ಆದ್ರೂ ಒಪ್ಪಿಸ್ಕೊಳಪ್ಪ ಅಂತ ನೀನೇ ಕೇಳ್ಕೊಡು. ಚೆನ್ನಾಗೇ ಇರುತ್ತೆ, ಸುಮ್ಮನಿರು. ನೆಕ್ಸ್ಟ್ ವರ್ಷ ನೀನೇ ಮಾಡಿಬಿಂದು ಕೇಳಿ ಮಾಡಿಸ್ಕೊಡ್ತಿಂತಾರೆ. ಆ್ಯಂಡ್ ನಮ್ಮ ಮೇನ್ ಮಿಷನ್ ಆಫ್ ದ ಹಬ್ಬ ಏನು ಹೇಳಿ, ಪೂಜೆ ನೈವೇದ್ಯ ಎರಡೂ ಟಿಕ್ ಮಾಡಾಗಿದೆ. ಯಾಕಂದರೆ ಎರಡು ಕಂಪ್ಲೀಟ್ ಆಗಿದೆ. ನಿಮ್ಮ ಮನೇಲಿ ಸಂಕ್ರಾಂತಿ ಹಬ್ಬನ ಹೇಗೆ ಆಚರಿಸಿದ್ರಿ ಆ್ಯಂಡ್ ಏನೇನೆಲ್ಲ ಸ್ಪೆಷಲ್ ಊಟ ಮಾಡಿದಿರಿ ಅನ್ನೋದನ್ನ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗ್ನಲ್ಲಿ ನಾವು ರಿಮೈನಿಂಗ್ ಡೇನ ಹೇಗೆ ಸ್ಪೆಂಡ್ ಮಾಡಿದ್ವಿ, ಹಾಗೆ ನಮ್ಮ ಮನೆ ಹತ್ರ ಅಣ್ಣಮ್ಮ ಬಂದಿತ್ತಲ್ವಾ, ಟಪ್ಪಾಂಗುಚ್ಚಿ ಹಾಕಿದ್ವಾ ಇಲ್ವಾ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.